ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕಾನ್ಸೆಪ್ಟ್, ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ, ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ. ಹೂ ಹೆಡ್ಸ್ ದಿ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ? ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರು ಯಾರು? ಆನ್ಸರ್ ವಿಲ್ ಬಿ ಕ್ಯಾಬಿನೆಟ್ ಕಾರ್ಯದರ್ಶಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ. ಇತ್ತೀಚೆಗೆ ಏನಾಗುತ್ತೆ, ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿನ ರಚನೆ ಮಾಡ್ತಾರೆ. ಓಕೆ, ಯಾವೊಂದು ಆಕ್ಟ್ ಮುಖಾಂತರ ರಚನೆ ಮಾಡ್ತಾರೆ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಇಲ್ಲಿ 2004 ಅಲ್ಲಿ ಏನಾಗಿರುತ್ತೆ, ದೇರ್ ವಾಸ್ ಏನು ಸುನಾಮಿ ಇನ್ ಇಂಡಿಯನ್ ಓಷನ್ ಅಲ್ಲಿ ಸುನಾಮಿಯಿಂದ ಅಕ್ರಾಸ್ ಇಂಡಿಯಾ ನಾವೇನ್ ನೋಡ್ತೀವಿ, ಫ್ಲಡ್ಸ್ ನೋಡ್ತೀವಿ. ಈ ಫ್ಲಡ್ಸ್ ಎಷ್ಟು ಏನಾಗಿರ್ತವೆ, ಭಯಂಕರವಾಗಿರ್ತವೆ ಅಂತಂದ್ರೆ ಇದನ್ನ ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಮಾಡ್ತಾರೆ. ಆ ಟೈಮಲ್ಲಿ ನಾವು ತುಂಬಾ ಸಾವು ನೋವುಗಳು ನೋಡ್ತೀವಿ, ಪ್ರಾಪರ್ಟಿ ಲಾಸ್ ನೋಡ್ತೀವಿ. ಬಿಕಾಸ್ ನಾವೇನು ಆ ಟೈಮಲ್ಲಿ ಪ್ರಿಪೇರ್ ಆಗಿರಲ್ಲ, ನಮಗೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಇನ್ಫ್ರಾ ಕೂಡ ಏನಾಗಿರಲ್ಲ, ರೆಡಿ ಇರಲ್ಲ ಆ ಟೈಮಲ್ಲಿ. ಓಕೆ, ಈ ಒಂದು ನಿಟ್ಟಿನಲ್ಲಿ ನಾವು ಮ್ಯಾನೇಜ್ ಮಾಡಕ್ಕೆ ಡಿಸಾಸ್ಟರ್ಸ್ನ ಮ್ಯಾನೇಜ್ ಮಾಡಕ್ಕೆ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಏನ್ ಮಾಡ್ತಾರೆ, ಆಕ್ಟ್ ಮಾಡ್ತಾರೆ. ಓಕೆ, ಈ ಆಕ್ಟ್ ಮುಖಾಂತರ ಏನು ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿನ ಏನ್ ಮಾಡ್ತಾರೆ, ರಚನೆ ಮಾಡ್ತಾರೆ ಈ ಆಕ್ಟ್ ಮುಖಾಂತರ. ಹಾಗಾದ್ರೆ ಇದನ್ನ ಯಾರು ಹೆಡ್ ಮಾಡ್ತಾರೆ ಅಥವಾ ಚೇರ್ ಮಾಡ್ತಾರೆ? ಕ್ಯಾಬಿನೆಟ್ ಸೆಕ್ರೆಟರಿ. ಈ ಕ್ಯಾಬಿನೆಟ್ ಸೆಕ್ರೆಟರಿದ ಏನ್ ಕೆಲಸ ಇದು? ಏನ್ ಮಾಡ್ತಾರೆ ಇವರು? ಪ್ರಿಪೇರ್ಡ್ನೆಸ್ ಏನ್ ಮಾಡ್ತಾರೆ, ಇವಾಲ್ಯುಯೇಟ್ ಮಾಡ್ತಾರೆ. ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಎಷ್ಟು ನಾವು ಪ್ರಿಪೇರ್ ಆಗಿದ್ವಿ, ಸಪೋಸ್ ಈ ತರ ಫ್ಲಡ್ಸು, ಅರ್ಥಕ್ವೇಕು, ಈ ತರ ಡಿಸಾಸ್ಟರ್ ಸೈಕ್ಲೋನ್ಸು, ಡಿಸಾಸ್ಟರ್ ಬಂದ್ರೆ ನಾವೆಷ್ಟು ಪ್ರಿಪೇರ್ ಆಗಿದ್ವಿ, ಇದನ್ನ ಇವಾಲ್ಯೂಯೇಷನ್ ಮಾಡ್ತಾರೆ. ಯಾರು? ಕ್ಯಾಬಿನೆಟ್ ಸೆಕ್ರೆಟರಿ. ಪ್ಲಸ್ ಏನ್ ಮಾಡ್ತಾರೆ ಇವರು? ಇದನ್ನ ಇವಾಲ್ಯೂಯೇಷನ್ ಮಾಡ್ತಾರೆ, ಇದ್ರ ಜೊತೆಗೆ ಏನ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಓಕೆ, ಇದು ಇವ್ರದ್ದೇನು ಕ್ಯಾಬಿನೆಟ್ ಸೆಕ್ರೆಟರಿ ರೋಲ್ ಇನ್ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ. ಅದೇ ತರ ಇಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಇದೆ. ಇದನ್ನ ಯಾರು ಹೆಡ್ ಮಾಡ್ತಾರೆ? PM ಹೆಡ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದೇ ತರ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ನೋಡ್ತೀವಿ. ಇದನ್ನ ಯಾರು ಹೆಡ್ ಮಾಡ್ತಾರೆ ಅಥವಾ ಇದ್ರ ಚೇರ್ಮನ್ ಯಾರು ಅಂದ್ರೆ ಪ್ಲೀಸ್ ಸರ್ಚ್ ಯುವರ್ ಸೆಲ್ಫ್. ಓಕೆ, ಈ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಅರ್ಥ ಆಗಿದ್ರೆ ನಮ್ಗೆ ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ದಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025? 2025 ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ಭಾರತ ಯಾವ ಸ್ಥಾನದಲ್ಲಿದೆ? ಆನ್ಸರ್ ವಿಲ್ ಬಿ 77. 2025 ಅಲ್ಲಿ ಇಂಡಿಯಾ ಯಾವ ಸ್ಥಾನದಲ್ಲಿದೆ? 77th ಪೊಸಿಷನ್ ಅಲ್ಲಿದೆ. ಓಕೆ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ 2024 ಅಲ್ಲಿ ಇಂಡಿಯಾದ ಪೊಸಿಷನ್ ಏನಾಗಿತ್ತು ಅಂದ್ರೆ 85th ಆಗಿತ್ತು. ಓಕೆ, ಹಾಗಾದ್ರೆ ಇಲ್ಲಿ ಟಾಪ್ ಅಲ್ಲಿರೋ ಕಂಟ್ರಿ ಯಾವುದು ಅಂತಂದ್ರೆ ಸಿಂಗಾಪುರ್. ಟಾಪ್ ಅಲ್ಲಿರೋ ಕಂಟ್ರಿ ಯಾವುದು? ಸಿಂಗಾಪುರ್, ಜಪಾನ್ ಮತ್ತೆ ಸೌತ್ ಕೊರಿಯಾ. ಇಲ್ಲಿ ಇಂಪಾರ್ಟೆಂಟ್ ಏನು ನೆನ್ಪಿಡ್ಬೇಕಂತಂದ್ರೆ ಇಂಡಿಯಾದ ಪೊಸಿಷನ್ ಯಾವುದು, ನೆಕ್ಸ್ಟ್ ಟಾಪ್ ಅಲ್ಲಿರೋ ಸ್ಟೇಟ್ ಯಾವುದು, ಇಷ್ಟು ಗೊತ್ತಿದ್ರೆ ಅಬೌಟ್ ಏನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ಪ್ರಕಾರ ಹೂ ಕ್ಯಾನ್ ಇನ್ವೆಸ್ಟಿಗೇಟ್ ಕೇಸಸ್ ಅಂಡರ್ ದ SC/ST ಆಕ್ಟ್? SC/ST ಕಾಯ್ದೆಯಡಿ ಪ್ರಕರಣಗಳನ್ನು ಯಾರು ತನಿಖೆ ಮಾಡಬಹುದು ಅಂತ. ಓಕೆ, ಇಲ್ಲಿ ಯಾರು ಬರ್ತಾರೆ? ಉಪ ಪೊಲೀಸ್ ವರಿಷ್ಠಾಧಿಕಾರಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ, ಇವೇನು ಪ್ರಕರಣಗಳನ್ನ ಅಫೆನ್ಸಸ್ನ ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅಥವಾ FIR ಹಾಕಿರ್ತಾರೆ, ಇವುಗಳನ್ನ ಯಾರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಂದ್ರೆ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಏನು DSP ಕೆಳಗಿನ ಅಧಿಕಾರಿಗಳು ಇಲ್ಲಿ ಇನ್ವೆಸ್ಟಿಗೇಟ್ ಮಾಡುವಾಗಿಲ್ಲ ಅಂತ ಹೇಳುತ್ತೆ. ಸೊ DSP ರ್ಯಾಂಕ್ನವರು ಏನ್ ಮಾಡಬೇಕು? ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ಅದು ಕಾಲಾವಧಿ ಕೂಡ ಇದೆ, ವಿತಿನ್ 30 days ಏನ್ ಮಾಡಬೇಕು? ಇನ್ವೆಸ್ಟಿಗೇಟ್ ಮಾಡಬೇಕು. ಈ ಅಫೆನ್ಸಸ್ಗಳು ಏನಿದು ಪನಿಷ್ಮೆಂಟ್ ಕೂಡ ಇದೆ. ಪನಿಷ್ಮೆಂಟ್ ಏನಂತಂದ್ರೆ 6 months ಜೈಲ್ ಟರ್ಮ್ ಇದೆ. ಮ್ಯಾಕ್ಸಿಮಮ್ ಏನಾಗುತ್ತೆ, ಇದು 5 years. ಮ್ಯಾಕ್ಸಿಮಮ್ 5 years. ಓಕೆ, ಈ ಒಂದು ಆಕ್ಟ್ ಪ್ರಕಾರ SC/ST
SC ST, ನಾನ್ SC ST, ನಾನ್ SC ST, ನಾನ್ SC ST SC STಗಳ ಮೇಲೆ ಅಟ್ರಾಸಿಟೀಸ್ ಮಾಡಿದಾಗ ಈ ಆಕ್ಟ್ ಏನಾಗುತ್ತೆ ಕಮ್ ಇನ್ ಟು ಪ್ಲೇ. ಬಟ್ ವಿತಿನ್ SC ST ಈ ಆಕ್ಟ್ ಏನು ವರ್ಕ್ ಆಗಲ್ಲ. ಓಕೆ, ಅದೇ ತರ ಕ್ರಿಮಿನಲ್ ಆಕ್ಟ್ಗಳಿಗೆ ಕೂಡ ಏನಾಗಲ್ಲ, ಇದು ಆಕ್ಟ್ ಅಪ್ಲೈ ಆಗಲ್ಲ. ಓಕೆ, ಇಷ್ಟು ಗೊತ್ತಿದ್ರೆ ನಾವು ಮುಂದಿನ ಕಾನ್ಸೆಪ್ಟ್ ನೋಡೋಣ. AI ಫಾರ್ ಇಂಡಿಯಾ 2.0 ಪ್ರೋಗ್ರಾಮ್. ವಾಟ್ ಈಸ್ ದಿ ಕೀ ಫೀಚರ್ ಆಫ್ AI ಇಂಡಿಯಾ 2.0 ಪ್ರೋಗ್ರಾಮ್? AI 2.0 ಕಾರ್ಯಕ್ರಮದ ಪ್ರಮುಖ ಲಕ್ಷಣವೇನು? ಆನ್ಸರ್ ಏನಂದ್ರೆ 9 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದೆ. ಅವೈಲೇಬಲ್ ಇನ್ 9 ಇಂಡಿಯನ್ ಲ್ಯಾಂಗ್ವೇಜಸ್. AI 2.0 ಪ್ರೋಗ್ರಾಮ್ ಏನಂದ್ರೆ ಇಂಡಿಯಾ AI 2.0 ಪ್ರೋಗ್ರಾಮ್ ಯಾವಾಗ ಲಾಂಚ್ ಆಗುತ್ತೆ? 2023 ಲಾಂಚ್ ಮಾಡ್ತಾರೆ. ಓಕೆ, ಇದ್ರ ರೋಲ್ ಏನು? ಇದೇನ್ ಮಾಡುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ? ಟ್ರೈನಿಂಗ್ ಕೊಡುತ್ತೆ, ಪ್ಲಸ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ, ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡುತ್ತೆ. ಇದ್ರದ್ದು ಯುನಿಕ್ ಫೀಚರ್ ಏನಂದ್ರೆ ಇದು 9 ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಇದೆ. ಇದು ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇದು ಅವೈಲೇಬಲ್ ಇದೆ. ಇದ್ರದ್ದೊಂದು ಏನು ಕೀ ಫೀಚರ್ ಇದು. ನಾವಿಲ್ಲಿ AI ಇಂಡಿಯಾ ನೋಡಿದಾಗ, AI ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾ, ನಾವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡೋಣ. AI ಯೂನಿವರ್ಸಿಟಿ, AI ಸಿಟಿ, AI ಪ್ಲಸ್ ಕ್ಯಾಂಪಸ್, AI ಪ್ಲಸ್ ಕ್ಯಾಂಪಸ್. ನೆಕ್ಸ್ಟ್ AI ಸ್ಕೂಲ್, AI ಸ್ಕೂಲ್. ಸೊ ಇವೆಲ್ಲ ನೋಡಿದಾಗ AI ಯೂನಿವರ್ಸಿಟಿ ಎಲ್ಲಾಗುತ್ತೆ? ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ. AI ಸಿಟಿಯಲ್ಲಿ ಲಕ್ನೋ, ಉತ್ತರ ಪ್ರದೇಶ್, AI ಸಿಟಿ. ನೆಕ್ಸ್ಟ್ AI ಕ್ಯಾಂಪಸ್ ಅಮರಾವತಿ, ಆಂಧ್ರ ಪ್ರದೇಶ್. ಓಕೆ, ಇದು AI ಸ್ಕೂಲ್ ಕೇರಳ. ಇದು ಕೆಲವೊಂದು ಫ್ಯಾಕ್ಟ್ಸ್ ಅಬೌಟ್ ಏನು AI ಇನ್ ಇಂಡಿಯಾ. ಓಕೆ, ಯು ನೀಡ್ ಟು ರಿಮೆಂಬರ್ ಫಾರ್ ಏನು ವೇರಿಯಸ್ ಎಕ್ಸಾಮ್ ಪರ್ಪಸ್. AI 2.0 ಪ್ರೋಗ್ರಾಮ್ ಅಲ್ಲಿ ಏನು ಯುನಿಕ್ ಫೀಚರ್ ನೋಡಿದ್ವಿ ನಾವು, ಏನು 9 ಲ್ಯಾಂಗ್ವೇಜಸ್, ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇದು ಲಭ್ಯವಿದೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಪ್ರಿಯಾ ವಿಹಾರ್ ಟೆಂಪಲ್. ಇನ್ ವಿಚ್ ಮೌಂಟೇನ್ ರೇಂಜ್ ಇಸ್ ದ ಪ್ರಿಯಾ ವಿಹಾರ್ ಟೆಂಪಲ್ ಲೊಕೇಟೆಡ್? ಪ್ರಿಯಾ ವಿಹಾರ್ ಟೆಂಪಲ್ ಏನು ದೇವಾಲಯವು ಯಾವ ಪರ್ವತ ಶ್ರೇಣಿಯಲ್ಲಿದೆ? ಆನ್ಸರ್ ವಿಲ್ ಬಿ ಡಂಗ್ರೇಕ್ ಪರ್ವತಗಳು, ಡಂಗ್ರೇಕ್ ಮೌಂಟೇನ್ಸ್. ಇದು ಪ್ರಿಯಾ ವಿಹಾರ್ ಟೆಂಪಲ್ ಏನಿದು ಬಾರ್ಡರ್ ಏರಿಯಾ. ಇದು ಬಾರ್ಡರ್ ಏರಿಯಾ. ಯಾವೊಂದು ಬಾರ್ಡರ್ ಏರಿಯಾ ಅಂತಂದ್ರೆ ಥೈಲ್ಯಾಂಡ್ ಮತ್ತೆ ಕ್ಯಾಂಬೋಡಿಯಾ. ಈ ಎರಡು ದೇಶಗಳ ಮಧ್ಯೆ ಬಾರ್ಡರ್ ಅಲ್ಲಿ ಬರುತ್ತೆ ಇದು. ಓಕೆ, ಇತ್ತೀಚೆಗೆ ಥೈಲ್ಯಾಂಡ್ ಕ್ಯಾಂಬೋಡಿಯಾ ಮೇಲೆ ಏನ್ ಮಾಡುತ್ತೆ? ಇದು ಏರ್ ಸ್ಟ್ರೈಕ್ ಕೂಡ ಮಾಡಿದೆ. ಏರ್ ಸ್ಟ್ರೈಕ್ ಇದು ಬಾರ್ಡರ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಬಾರ್ಡರ್ ಏರಿಯಾ ಅಂತಂದ್ರೆ ಇದೇನು ಡಿಸ್ಪ್ಯೂಟೆಡ್ ಏರಿಯಾ. ಇದು ಡಿಸ್ಪ್ಯೂಟೆಡ್ ಏರಿಯಾ. ಈ ಎರಡು ದೇಶಗಳು ಇದ್ರ ಮೇಲೆ ಕ್ಲೇಮ್ ಮಾಡ್ತವೆ. ಇಲ್ಲಿ ಪ್ರಿಯಾ ವಿಹಾರ್ ಟೆಂಪಲ್ ಬಗ್ಗೆ ನೋಡ್ಬೇಕಂದ್ರೆ ಇದು ಒಂದು ಹಿಂದೂ ಟೆಂಪಲ್ ಡೆಡಿಕೇಟೆಡ್ ಟು ಶಿವ. ಅಂದ್ರೆ ಶಿವ ಟೆಂಪಲ್. ಇದು ಯಾವಾಗ ನಿರ್ಮಾಣ ಆಗುತ್ತೆ? 11th to 12th ಸೆಂಚುರಿಯಲ್ಲಿ, 12th ಸೆಂಚುರಿ ನಿರ್ಮಾಣ ಆಗುತ್ತೆ. ಯಾರು ನಿರ್ಮಾಣ ಮಾಡ್ತಾರೆ? ಸೂರ್ಯವರ್ಮನ್ 1 ನಿರ್ಮಾಣ ಮಾಡ್ತಾರೆ, ಸೂರ್ಯವರ್ಮನ್ 2 ಎಕ್ಸ್ಪಾಂಡ್ ಮಾಡ್ತಾರೆ ಈ ಒಂದು ದೇವಾಲಯ ಕಾಂಪ್ಲೆಕ್ಸ್ ನ. ಓಕೆ, ನೆಕ್ಸ್ಟ್ ಇದು ಯಾರು ಕಟ್ತಾರೆ, ಯಾರು ನಿರ್ಮಾಣ ಮಾಡ್ತಾರೆ ಅಂತ ಆಯ್ತು. ಓಕೆ, ಇದು ಬಾರ್ಡರ್ ಏನು ಡಿಸ್ಪ್ಯೂಟೆಡ್ ಏರಿಯಾ ಕೂಡ ಇದೆ. ಹಾಗಾದ್ರೆ 1962ದಲ್ಲಿ ಈ ಒಂದು ಮ್ಯಾಟರ್ ಎಲ್ಲಿ ಹೋಗುತ್ತೆ? ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗುತ್ತೆ. ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನ್ ಹೇಳುತ್ತೆ? ಇದು ದೇವಾಲಯ ಕ್ಯಾಂಬೋಡಿಯಾಗೆ ಸೇರುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ 2013 ಕೂಡ ಹೋಗುತ್ತೆ. ಇದು ಎಲ್ಲಿ ಮತ್ತೆ ಏನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗುತ್ತೆ. ಆವಾಗ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಈ ದೇವಾಲಯ ಮಾತ್ರವಲ್ಲ, ಸುತ್ತಮುತ್ತ ಏರಿಯಾ ಕೂಡ ಯಾವೊಂದು ದೇಶಕ್ಕೆ ಸಂಬಂಧಪಡುತ್ತೆ ಅಂತಂದ್ರೆ ಕ್ಯಾಂಬೋಡಿಯಾಗೆ ಸಂಬಂಧಪಡುತ್ತೆ ಅಂತ ಹೇಳುತ್ತೆ. ಇದು ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಅದ ನಿಟ್ಟಿನಲ್ಲಿ ಇವಾಗ ಅದನ್ನ ಏನ್ ನೋಡ್ತೀವಿ ನಾವು 2025 ಇದು ಒಂದು ಹಾಟ್ ಅಂದ್ರೆ ನೆಕ್ಸ್ಟ್ ಇದು ಡಿಸ್ಪ್ಯೂಟಿಗೆ ಮತ್ತೆ ಕಾರಣವಾಗಿದೆ. ಓಕೆ, ಅದಕ್ಕೆ ನಾವು ನೋಡ್ತೀವಿ ಥೈಲ್ಯಾಂಡ್ ಕ್ಯಾಂಬೋಡಿಯಾ ಮೇಲೆ ಇತ್ತೀಚೆಗೆ ಏರ್ ಸ್ಟ್ರೈಕ್ಸ್ ನ ನೋಡ್ತೀವಿ ನಾವು. ಓಕೆ, ಇದು ಹಾಟ್ ಟಾಪಿಕ್ ಫಾರ್ ದಿ ಎಕ್ಸಾಮ್ ಪರ್ಪಸ್. ಯಾಕಂತ ನೋಡ್ತೀವಿ ನಾವು ಪ್ರಿಯಾ ವಿಹಾರ್ ಟೆಂಪಲ್ ಯಾವೊಂದು ಮೌಂಟೇನ್ ರೇಂಜಸ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಇದು ಯಾವ ಟೆಂಪಲ್ ಯಾವ ರಿಲಿಜನ್ ಸಂಬಂಧಪಟ್ಟಿದೆ ಕೇಳ್ಬೋದು.
ಯಾವೊಂದು ದೇಟಿ ಏರ್ಶಿಪ್ ಮಾಡ್ತಾರೆ ಅಂತ ಕೇಳ್ಬೋದು. ನೆಕ್ಸ್ಟು ಯಾವೊಂದು ಸೆಂಚುರಿಯಲ್ಲಿ ಬಿಲ್ಡ್ ಆಗಿದೆ, ಸೊ ಯಾರು ನಿರ್ಮಾಣ ಮಾಡಿದ್ರು, ಯಾವೊಂದು ದೇಶಗಳ ಮಧ್ಯೆ ಇದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಕೇಳ್ಬೋದು. ನೆಕ್ಸ್ಟ್ ಇದೊಂದು ಏನಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದು. ವರ್ಲ್ಡ್ ಹೆರಿಟೇಜ್ ಸೈಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಹೌದಾ ಇಲ್ಲ ಅಂತ ಕೂಡ ಕೇಳ್ತಾರೆ. ಓಕೆ, ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೈರಸ್ ಐಲ್ಯಾಂಡ್. ಸೈರಸ್ ಐಲ್ಯಾಂಡ್ ಬಿಲಾಂಗ್ಸ್ ಟು ವಿಚ್ ಐಲ್ಯಾಂಡ್ ಗ್ರೂಪ್? ಸೈರಸ್ ದ್ವೀಪವು ಯಾವ ದ್ವೀಪ ಗುಂಪಿಗೆ ಸೇರಿದೆ? ಯಾವ ದ್ವೀಪ ಗುಂಪಿಗೆ ಸೇರಿದೆ ಅಂದ್ರೆ ಸೈಕ್ಲೈಡ್ಸ್ ದ್ವೀಪಗಳು, ಸೈಕ್ಲೈಡ್ಸ್ ಐಲ್ಯಾಂಡ್ಸ್. ಎಲ್ಲಿ ಬರುತ್ತೆ ಸೈಕ್ಲೈಡ್ಸ್ ಐಲ್ಯಾಂಡ್ಸು? ಏಜಿಯನ್ ಸಿಯಲ್ಲಿ ಬರುತ್ತೆ. ಏಜಿಯನ್ ಸಿ. ಲಾರ್ಜರ್ ಸಿ ಯಾವುದು ಇಲ್ಲಿ? ಮೆಡಿಟೇರಿಯನ್ ಸಿ. ಹಾಗಾದ್ರೆ ಇವು ಸೈರಸ್ ಐಲ್ಯಾಂಡ್ಸ್ ಯಾವ ಒಂದು ದೇಶಕ್ಕೆ ಸಂಬಂಧಪಡ್ತವೆ? ಇವು ಗ್ರೀಕ್ ಐಲ್ಯಾಂಡ್ಸ್ ಇನ್ ಏಜಿಯನ್ ಸಿ. ಲಾರ್ಜರ್ ಸಿ ಯಾವುದು? ಮೆಡಿಟೇರಿಯನ್ ಸಿ. ಇಲ್ಲಿ ಇಷ್ಟು ನೆನಪಿದ್ರೆ ಸಾಕು. ಸೈರಸ್ ಐಲ್ಯಾಂಡ್ಸ್ ಯಾವೊಂದು ಐಲ್ಯಾಂಡ್ ದ್ವೀಪಗಳ ಸಮೂಹದಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಅಥವಾ ಯಾವೊಂದು ದೇಶ ಕಂಟ್ರಿಗೆ ಸಂಬಂಧಪಡ್ತವೆ ಅಂತ ಕೇಳ್ತಾರೆ. ಇವು ಗ್ರೀಕ್ ಐಲ್ಯಾಂಡ್ಸ್ ಯಾವೊಂದು ಸೀದಲ್ಲಿ ಬರ್ತವೆ? ಏಜಿಯನ್ ಸೀದಲ್ಲಿ ಬರ್ತವೆ. ಇಷ್ಟು ಗೊತ್ತಿದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಪಾಲ್ನಾ ಸ್ಕೀಮ್. ವಾಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ದಿ ಪಾಲ್ನಾ ಸ್ಕೀಮ್? ಯೋಜನೆಯ ಏನು ಉದ್ದೇಶವೇನು ಕೇಳಿದರೆ ಆನ್ಸರ್ ವಿಲ್ ಬಿ 6 ತಿಂಗಳಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ಗುಣಮಟ್ಟದ ಶಿಶು ವಿಹಾರ ಮತ್ತು ಪೌಷ್ಟಿಕಾಂಶ ಸೇವೆಗಳನ್ನು ಒದಗಿಸುವುದು. ಯು ಪ್ರೊವೈಡ್ ಕ್ವಾಲಿಟಿ ಖರ್ಚೆ ಫೆಸಿಲಿಟಿ ನ್ಯೂಟ್ರಿಷನ್ ಸರ್ವಿಸಸ್ ಟು ಚಿಲ್ಡ್ರನ್ ಏಜ್ಡ್ 6 months to 6 years. ಇದೊಂದು ಏನಂತಂದ್ರೆ ಪಾಲ್ನಾ ಸ್ಕೀಮ್ ಅನ್ನತಕ್ಕಂಥದ್ದು ಇದೊಂದು ಡೇ ಕೇರ್ ಸ್ಕೀಮ್. ಇದು ಡೇ ಕೇರ್ ಫೆಸಿಲಿಟಿ ಫಾರ್ ಆಲ್ ವುಮನ್. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಈ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಈ ಪಾಲ್ನಾ ಸ್ಕೀಮ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನಂತಂದ್ರೆ ಇಲ್ಲೇನು ಡೇ ಕೇರ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟು ಯಾವೊಂದು ಏಜ್ ಗ್ರೂಪ್ ಅಂತಂದ್ರೆ 6 months to 6 years. ಈ ಮಕ್ಕಳಿಗೆ ಇಲ್ಲಿ ಈ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಗ್ರೋತ್ ಏನು ಮಾಡ್ತಾರೆ? ಮಾನಿಟರ್ ಮಾಡ್ತಾರೆ. ಕಂಟಿನ್ಯೂಸ್ ಏನಾಗುತ್ತೆ? ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಹೆಲ್ತ್ ಚೆಕಪ್ ಆಗುತ್ತೆ. ನೆಕ್ಸ್ಟ್ ಇಮ್ಯುನೈಸೇಷನ್ ಕೂಡ ಮಾಡ್ತಾರೆ. ಇಷ್ಟು ಏನು ಈ ಪಾಲ್ನಾ ಸ್ಕೀಮ್ದು ಏನಂತಂದ್ರೆ ಇವು ಫೀಚರ್ಸು ಅಥವಾ ಲಕ್ಷಣಗಳು ಅಂತೂ ಕರಿತೀವಿ ನಾವು. ಯಾವೊಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಇದೊಂದು ಡೇ ಕೇರ್ ಫೆಸಿಲಿಟಿ ಫಾರ್ ಆಲ್ ವುಮೆನ್. ಈ ಥರದ್ದೇ ನಾವು ಕೂಸಿನ ಮನೆ ಅಂತ ನೋಡ್ತೀವಿ. ಎಲ್ಲಿ? ಕೂಸಿನ ಮನೆ ಕರ್ನಾಟಕದಲ್ಲಿ ಇದು ರೂರಲ್ ಏರಿಯಾದಲ್ಲಿ ಬರುತ್ತೆ. ಯಾವೊಂದು ಕ್ಯಾಟಗರಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತಂದ್ರೆ ವುಮನ್ ವರ್ಕಿಂಗ್ ಅಂಡರ್ ಮನ್ರೇಗಾ ಆ್ಯಕ್ಟು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಈ ಮನ್ರೇಗಾ ಆ್ಯಕ್ಟ್ ಅಲ್ಲಿ ಯಾರು ವುಮನ್ ಕೆಲಸ ಮಾಡ್ತಿರ್ತಾರೆ ಅವ್ರ ಮಕ್ಕಳಿಗೆ ಈ ಒಂದು ಕೂಸಿನ ಮನೆ ಇದೊಂದು ಕ್ರಚೆ ಫೆಸಿಲಿಟಿಯಲ್ಲಿ ಇವ್ರಿಗೆ ಏನು ಮಾಡ್ತಾರೆ? ಅವರಿಗೆ ಡೇ ಕೇರ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೆ ಏನು ವರ್ಕಿಂಗ್ ಅವರ್ಸ್ ಅಲ್ಲಿ. ಓಕೆ, ವಿ ಡಿಸ್ಕಸ್ ಟುಡೇಸ್ ಇಂಪಾರ್ಟೆಂಟ್ MCQs ಆನ್ ಕರೆಂಟ್ ಅಫೇರ್ಸ್. ಓಕೆ, ಇಫ್ ಯು ಲೈಕ್ ಯುವರ್ ವರ್ಕ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಟ್ ನಮ್ಮ ಕನ್ನಡ ಜಗತ್ತು. ಥ್ಯಾಂಕ್ ಯು ಫಾರ್